ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು 10th ಸ್ಟ್ಯಾಂಡರ್ಡ್ ಅವರಿಗೆ ಮ್ಯಾಥಮೆಟಿಕ್ಸ್ ಕ್ಲಾಸ್ ತಗೋಣ ಅನ್ಕೊಂಡಿದ್ದೀನಿ. ನಿಮಗೆ ಫಸ್ಟ್ ಲೆಸನ್ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದೆ. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಂದು ಸ್ವಲ್ಪ ದೊಡ್ಡ ಚಾಪ್ಟರ್ ಆಗಿರೋದ್ರಿಂದ ಇದನ್ನ ಬೇಸಿಕಾಗಿ ಮಾಡ್ಕೊಳ್ಳೋಣ. ಇದಕ್ಕೊಂದಿಷ್ಟು ಸೆವೆರಲ್ ಪಾರ್ಟ್ಸ್ ಬೇಕಾಗುತ್ತೆ. ಒಂದೇ ವೀಡಿಯೋದಲ್ಲಿ ಕಂಪ್ಲೀಟ್ ಮಾಡೋದು ತುಂಬ ಕಷ್ಟ, ಮತ್ತು ವೀಡಿಯೋ ತುಂಬ ಲಾಂಗ್ ಆಗಿರುತ್ತೆ. ಇವತ್ತು ಬರೀ ಇಂಟ್ರೊಡಕ್ಷನ್ ಪಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗಿದೆ ಅಂತ. ನೋಡಿ, ಇಂಟ್ರೊಡಕ್ಷನಲ್ಲಿ ಫಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಅ ಸೀಕ್ವೆನ್ಸ್ ಆಫ್ ನಂಬರ್ಸ್ ಇನ್ ವಿಚ್ ಈಚ್ ಡಿಫರ್ಸ್ ಫ್ರಮ್ ಪ್ರಿಸೀಡಿಂಗ್ ಒನ್ ಬೈ ಒನ್ ಕಾನ್ಸ್ಟೆಂಟ್ ಕ್ವಾಲಿಟಿ. ಅಂದರೆ ಏನು? ಇವಾಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ನಾವು ಏನು ಕರಿತೀವಿ ಅಂದರೆ, ಇವಾಗ 1, 2, 3 ಇದೆಲ್ಲದಕ್ಕೂ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಇದೆ 1 ಮತ್ತು 2 ಮಧ್ಯಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ? 1 ನಂಬರ್ ಗ್ಯಾಪ್ ಡಿಫ್ರೆನ್ಸ್ ಇದೆ ಅಲ್ವಾ? 2 ಮತ್ತು 3ಗೆ 1 ನಂಬರ್. ಸೊ ಇದಕ್ಕೆ ಜಾಸ್ತಿ ಡಿಫ್ರೆನ್ಸ್ ಇಲ್ಲ, ಎಲ್ಲ ಕಾನ್ಸ್ಟೆಂಟಾಗಿ ಹೋಗ್ತಾ ಇದೆ. ಇದು ಇವಾಗ ಇದೆ ನೋಡಿ, 3 ಮತ್ತು 5, 3, 5 ಮತ್ತು 7 ತೊಗೊಳ್ಳೋಣ. 3, 5, 3 ಮಧ್ಯಕ್ಕೆ ಎಷ್ಟು ಬರುತ್ತೆ? 4 ಬರುತ್ತೆ. ಇಲ್ಲಿ 6 ಬರುತ್ತೆ. ಸೊ 1 ನಂಬರ್ ಗ್ಯಾಪ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ. ಸೊ ಸಾರಿ, ಇಲ್ಲಿ 1 ನಂಬರ್ ಅಂದರೆ ಇಲ್ಲಿ ಡಿಫ್ರೆನ್ಸ್ ಬರಲ್ಲ, ಇಲ್ಲಿ ಕಂಟಿನ್ಯೂಸ್ ನಂಬರ್ಸ್ ಹೋಗುತ್ತೆ. ಬಟ್ ಇಲ್ಲಿ 1 ನಂಬರ್ ಮಾತ್ರ ಡಿಫ್ರೆನ್ಸ್ ಬರುತ್ತೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಇಲ್ಲಿ 3 ಇರುತ್ತೆ, ಆಮೇಲೆ ಇಲ್ಲಿ 7 ಇರುತ್ತೆ, ಇಲ್ಲಿ 9 ಇರುತ್ತೆ, ಇಲ್ಲಿ 13 ಇರುತ್ತೆ. ಇಲ್ಲಿ ನೋಡಿ, 3 ಮತ್ತು 7 ಮಧ್ಯಕ್ಕೆ ಇಷ್ಟು ನಂಬರ್ಸ್ ಗ್ಯಾಪ್ ಡಿಫ್ರೆನ್ಸ್ ಇದೆ. ಇಲ್ಲಿ 4 ಬರುತ್ತೆ, 5 ಬರುತ್ತೆ, 6 ಬರುತ್ತೆ. ಸೊ 3 ನಂಬರ್ ಗ್ಯಾಪ್ ಡಿಫ್ರೆನ್ಸ್ ಆಯಿತಾ? ಇವಾಗ 7 ಮತ್ತು 9ಗೆ 8 ಬರುತ್ತೆ, ಒಂದೇ ಒಂದು ನಂಬರ್ ಗ್ಯಾಪ್ ಡಿಫ್ರೆನ್ಸ್ ಆಯಿತಾ? ಇಲ್ಲಿ ನೋಡಿ 10 ಬರುತ್ತೆ, 11 ಬರುತ್ತೆ, 12 ಬರುತ್ತೆ. ಇಲ್ಲೂ ಕೂಡ 3 ನಂಬರ್ಸ್ ಗ್ಯಾಪ್ ಡಿಫ್ರೆನ್ಸ್ ಆಗೋಯ್ತು. ಸೊ ಇದು ಆಟೋಮೆಟಿಕ್ ಪ್ರೋಗ್ರೆಷನ್ ಇದೆಯಾ? 3 ಮತ್ತು 7 ಮತ್ತು 9 ನೋ, ಇದಿಲ್ಲ ಅಲ್ವಾ? ಯಾಕಂದರೆ ಕಾನ್ಸ್ಟೆಂಟ್ ನಂಬರ್ ಇದರೊಳಗೆ ಬರೋದಿಲ್ಲ. ಕಾನ್ಸ್ಟೆಂಟ್ ನಂಬರ್ ಇವಾಗ 3, 5, 7 ಇವಾಗ ಇಲ್ಲಿ ಹೇಗೆ ಕಾನ್ಸ್ಟೆಂಟ್ ನಂಬರ್ ಬರ್ಕೊಂಡು ಹೋಗುತ್ತೆ. ಇಲ್ಲಿ 6, ಇಲ್ಲಿ 4 ಬರುತ್ತೆ, ಇಲ್ಲಿ 6 ಬರುತ್ತೆ, ಹಾಗೆ ಇಲ್ಲಿ 9 ತೊಗೊಂಡ್ರೆ ಇಲ್ಲಿ 8 ಬರುತ್ತೆ. ಈ ಥರ ಕಾನ್ಸ್ಟೆಂಟ್ ಒಂದೊಂದು ನಂಬರ್ ಮಾತ್ರ ಡಿಫ್ರೆನ್ಸ್ ಬರ್ತಾ ಹೋದರೆ ಅದು ಆಟೋಮೆಟಿಕ್ ಪ್ರೋಗ್ರೆಷನ್ ಅಂತ ನಾವು ಕರಿತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಬೇಸಿಕ್ಕಾಗಿ ಈ ಲೆಸನಲ್ಲಿ ಏನು ತಿಳ್ಕೊಬೇಕಂದ್ರೆ ಟರ್ಮ್ಸ್ ಅಂದರೆ ಏನು ಅಂತ ತಿಳ್ಕೊಬೇಕು. ಓಕೆನಾ? ನೆಕ್ಸ್ಟ್ ಕಾಮನ್ ಡಿಫ್ರೆನ್ಸ್ ಟರ್ಮ್ಸ್ ಮತ್ತು ಎಂತ ಟರ್ಮ್. ನಾವು ಯಾವುದೇ ಸಮ್ ಮಾಡಿದ್ರು ಇದು 3 ಇದ್ದೇ ಇರುತ್ತೆ. ಇನ್ನೂ ಒಂದಿಷ್ಟು ಕಾನ್ಸೆಪ್ಟ್ಸ್ ಬರ್ತಾ ಹೋಗುತ್ತೆ. ಸೊ ಇದು ನಾವು ತಿಳ್ಕೊಂಡು ಹೋಗಬೇಕು. ಯಾವುದೇ ಸಮ್ ಮಾಡಿದ್ರು ಅಷ್ಟೇ. ಮತ್ತು ಆಟೋಮೆಟಿಕ್ ಪ್ರೋಗ್ರೆಷನ್ ಕೂಡ ಬೇಸ್ಡ್ ಆನ್ ಫಾರ್ಮುಲಾಸ್ ಇರುತ್ತೆ. ನೀವು ಫಾರ್ಮುಲಾಸ್ ಕಲ್ತ್ಕೊಂಡಿಲ್ಲ ಅಂದರೆ ಇದು ಈ ಲೆಸನ್ ಮಾಡೋಕೆ ಆಗೋದಿಲ್ಲ. ಸೊ ಫಾರ್ಮುಲಾಸ್ ತುಂಬ ಇಂಪಾರ್ಟೆಂಟ್. ಫಸ್ಟ್ ಟರ್ಮ್ ಅಂದರೆ ಏನು? ಇವಾಗ 1, 3, 5 ಈ ಥರ ಹೇಳ್ತಾ ಹೋದ್ರಲ್ಲ, ಇದಕ್ಕೆ ಇದು ಫಸ್ಟ್ ಟರ್ಮ್ ಆಗುತ್ತೆ. ಸೊ ಇದು A1, ಫಸ್ಟ್ ಟರ್ಮ್ ಅಂದರೆ A1 ಅಂತ ಕರಿತೀವಿ. ಇದು ಸೆಕೆಂಡ್ ಟರ್ಮ್ ಅಂದರೆ ಇದನ್ನು A2 ಅಂತ ತಗೋತೀವಿ. ಫಿಫ್ತ್ 5 ಬಂದ್ಬಿಟ್ಟು A3. ಈಗ ಇದು 5 ಇದೆ, ಇದು A5. ನೋ, ಹೀಗಲ್ಲ. ಈ ಯಾವ ಥರ ಅರೇಂಜ್ ಮಾಡ್ಕೊಂಡು ಹೋಗಿರ್ತೀವಲ್ಲ, ಇದು ಫಸ್ಟ್ ಟರ್ಮ್ ಆಗುತ್ತೆ, ಇದು ಸೆಕೆಂಡ್ ಟರ್ಮ್ ಆಗುತ್ತೆ, ಇದು ಥರ್ಡ್ ಟರ್ಮ್ ಆಗುತ್ತೆ. ಈ ಥರ ಇನ್ಕ್ರೀಸಿಂಗ್ ಆರ್ಡರ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಯಾವುದೇ ಆರ್ಡರಲ್ಲಿ ಹೋಗ್ತಾ ಇರುತ್ತೆ ಅಲ್ವಾ, ಈ ಥರ ಅದನ್ನು ಟರ್ಮ್ಸ್ ಅಂತ ತೊಗೊತೀವಿ ನಾವು. ಈಗ ಫಸ್ಟ್, ಸೆಕೆಂಡ್, ಸೊ ಇದೇ ನಂಬರ್ಸ್ ಬೇಡ, ಬೇರೆ ನಂಬರ್ಸ್ ತಗೋಣ. 7, ಆಮೇಲೆ 11 ಮತ್ತು 15 ಮತ್ತು 7 ಈ ಥರ ಕೊಟ್ಬಿಟ್ಟು ಚೆಕ್ ವೆದರ್ ಇಟ್ ಈಸ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆರ್ ನಾಟ್ ಅಂತ ಕೇಳ್ತಾರೆ. ಸೊ ಇವಾಗ ನಾವು ಏನು ಮಾಡಬೇಕು? 7 ಬಂದ್ಬಿಟ್ಟು A1. ಓಕೆನಾ? ಫಸ್ಟ್ ಟರ್ಮ್ ಇದು. 11 ಬಂದ್ಬಿಟ್ಟು A2. ಸೊ 7 ಮತ್ತು 11 ಮಧ್ಯಕ್ಕೆ ಎಷ್ಟು ನಂಬರ್ ಗ್ಯಾಪ್ ಡಿಫ್ರೆನ್ಸ್ ಇದೆ? 8 ಇದೆ, 9 ಇದೆ, 10 ಇದೆ. ಸೊ ಎಷ್ಟು ನಂಬರ್ ಆಯಿತು? 3 ಆಯಿತು. ಇವಾಗ 7 ಮತ್ತು 11 ಮಧ್ಯಕ್ಕೆ ಗೊತ್ತಾಯ್ತಲ್ಲ. ಈಗ 11 ಮತ್ತು 15 ಮಧ್ಯಕ್ಕೆ ತೊಗೊಳ್ಳೋಣ. 11 ಮತ್ತು 15 ಇಲ್ಲಿ 12, 13, 14 ಎಷ್ಟು ನಂಬರ್ ಆಯಿತು? 3 ನಂಬರ್ ಗ್ಯಾಪ್ ಡಿಫ್ರೆನ್ಸ್ ಆಯಿತು. ಹೌದಾ? ಇವಾಗ ಮತ್ತೆ 15 ಮತ್ತು 17 ಅಂತ ತೊಗೊಂಡ್ರೆ 16 ಬರುತ್ತೆ, ಒಂದೇ ಒಂದು ಬರುತ್ತೆ. ಸೊ ಇಟ್ ಈಸ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್? ನೋ, ಇಟ್ ಇಸ್ ನಾಟ್. ಬಿಕಾಸ್ ಎಲ್ಲಾನು ಕಾನ್ಸ್ಟೆಂಟ್ ಆಗಿ ಬರಬೇಕು. ಇಲ್ಲಿ ಕಾನ್ಸ್ಟೆಂಟ್ ಆಗಿ ಬರಲಿಲ್ಲ. ಫಸ್ಟ್ ಮತ್ತು ಸೆಕೆಂಡ್, ಥರ್ಡ್ ನಂಬರ್ 3 ನಂಬರ್ಸ್ ಡಿಫ್ರೆನ್ಸ್ ಆದರೆ ಸೆಕೆಂಡ್ ಇದಕ್ಕೆ ಒಂದೇ ಒಂದು ನಂಬರ್ ಡಿಫ್ರೆನ್ಸ್ ಆಗ್ಬಿಟ್ಟು. ಸೊ ಇಟ್ ಇಸ್ ನಾಟ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ನಾವು ಹೇಳ್ತೀವಿ. ಓಕೆನಾ? ನೆಕ್ಸ್ಟ್ ಕಾಮನ್ ಡಿಫ್ರೆನ್ಸ್ ಅಂದರೆ ಏನು? ಇವಾಗ ನಾನು ಇಷ್ಟೊತ್ತಂತ ಹೇಳಿದೆ ಅಲ್ವಾ, ಒಂದು ನಿಮಿಷ ರೀ. ಇಲ್ಲಿ ನೋಡಿ, ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಚಿಕ್ಕದಾಗಿ. 1, 3, 5 ಮತ್ತು 7 ಅಂತ ಇದೆ. 1, 3, 5, 7. ಈಗ 1 ಮತ್ತು 3ಗೆ 1 ನಂಬರ್ ಡಿಫ್ರೆನ್ಸ್ ಇದೆ. ಹೌದಾ? 2. ಇಲ್ಲಿ 3 ಮತ್ತು 5ಗೆ ಒಂದೇ ಒಂದು ನಂಬರ್ ಡಿಫ್ರೆನ್ಸ್ ಇರುತ್ತೆ, ಯಾವುದು? 4. ಸೊ ಇಲ್ಲಿ ಕೂಡ ಒಂದಿದೆ. ಮತ್ತು 5 ಮತ್ತು 7ಗೆ ಎಷ್ಟು ಡಿಫ್ರೆನ್ಸ್ ಇದೆ? 1 ನಂಬರ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ. ಸೊ ಇಟ್ ಈಸ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಮತ್ತು ಇದು ಕಾಮನ್ ಡಿಫ್ರೆನ್ಸ್ ಎಷ್ಟು ಅಂತ ಕೇಳ್ತಾರೆ? 1 ಕಾಮನ್ ಡಿಫ್ರೆನ್ಸ್ ಎಲ್ಲದಕ್ಕೂ 1. ಸೊ ಇವಾಗ ಇಲ್ಲಿ ಒಂದು ದೊಡ್ಡ ನಂಬರ್ ಕೊಟ್ಬಿಟ್ಟು ನಮಗೆ ಇದರೆಲ್ಲ ಮೈನಸ್ ಮಾಡಿ, ಅಂದರೆ ಎಷ್ಟು ನಂಬರ್ಸ್ ಇದೆ ಅಂತ ಕೌಂಟ್ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ ಅಂತ ಹೇಳಿದಾಗ ನೀವು ಏನು ಮಾಡಬೇಕು ಅಂದರೆ, ಇದಕ್ಕೆ ಒಂದು ಫಾರ್ಮುಲಾ ಇದೆ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅದರೊಳಗೆ ಕಾಮನ್ ಡಿಫ್ರೆನ್ಸ್ನ ಕಂಡುಹಿಡಿಯೋಕೆ ಒಂದು ಫಾರ್ಮುಲಾ ಇದೆ. ಅದೇನಂದರೆ D = A2 ಮೈನಸ್, ಒಂದು ನಿಮಿಷ ರೀ, D = A2 ಮೈನಸ್ A1. ಓಕೆನಾ? ಇದೊಂದು ಫಾರ್ಮುಲಾ. ಅಂದರೆ ಇವಾಗ ನಾನು ಹೇಳಿದಲ್ವ ನಿಮಗೆ, ಫಸ್ಟ್ ನಂಬರ್ ಏನಿದ್ರು ಅದು A1 ಆಗುತ್ತೆ, ಸೆಕೆಂಡ್ ನಂಬರ್ A2 ಆಗುತ್ತೆ, ಥರ್ಡ್ ನಂಬರ್ A3. ಈ ಥರ ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇರುತ್ತೆ, ಏನು ಅಂತ ಹೋಗುತ್ತೆ. ಸೊ ಇವಾಗ D = A2 ಮೈನಸ್ A1 ಅಂದರೆ A2 ಯಾವುದಿಲ್ಲಿ? 3. A1 ಅಂದರೆ 1. ಸೊ 3 - 1 ಎಷ್ಟು? 2. ಹೌದಾ? ನೆಕ್ಸ್ಟ್ D = ಮತ್ತು A3 ಮೈನಸ್ A2. ಒಂದೊಂದೇ ನಂಬರ್ ಜಾಸ್ತಿ ಆಗ್ತಾ ಹೋಗುತ್ತೆ. A3 ಅಂದರೆ ಎಷ್ಟು? 5. A2 ಅಂದರೆ 3. ಇದಕ್ಕೆ ಎಷ್ಟು ಕಾಮನ್ ಡಿಫ್ರೆನ್ಸ್? 2. ಈ ಥರ ಕಾಮನ್ ಡಿಫ್ರೆನ್ಸ್ ಎಷ್ಟಾಯ್ತು? ಇವಾಗ ಎಲ್ಲದಕ್ಕೂ ನಮಗೆ 2 ಬಂದು ಕಾಮನ್ ಡಿಫ್ರೆನ್ಸ್ ಆಗುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ ಎಂತ್ ಟರ್ಮ್ ಅಂದರೆ ಏನು? ಇವಾಗ ಇಲ್ಲಿ 1, 2, 3 ಅಂತ ಇಲ್ಲಿ ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇರುತ್ತೆ ಟರ್ಮ್ಸ್. ಈಗ 75 ಬಂತು. 75 ಟರ್ಮ್ ಎಷ್ಟು ಅಂತ ನಮ್ಗೆ ಗೊತ್ತಾ? ಇಲ್ಲ, ಇದನ್ನು ನಾವು ಕಂಡುಹಿಡಬೇಕು. ಸೊ ಅದನ್ನು ಎಂತ್ ಟರ್ಮ್ ಅಂತ ಇಟ್ಕೊಂತೀವಿ ಅಷ್ಟೇ. ಸಿಂಪಲ್ ಆಗಿದೆ. ಬಟ್ ಇದರೊಳಗೆ ಕಾನ್ಸೆಪ್ಟ್ಸ್ ಅರ್ಥ ಆಗಲೇಬೇಕು, ಇಲ್ಲಾಂದ್ರೆ ನಿಮಗೆ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆ್ಯಂಡ್ ಆಟೋಮೆಟಿಕ್ ಪ್ರೋಗ್ರೆಷನ್ಗೆ ತುಂಬ ಹೆವಿ ವೇಟೇಜ್ ಇದೆ. ಸೊ ಈ ಲೆಸನ್ ತುಂಬ ಇಂಪಾರ್ಟೆಂಟ್ ಲೆಸನ್ ಅಂತ ಹೇಳ್ಬೋದು. ನೆಕ್ಸ್ಟ್ ನಾನು ಹೇಳಿದೆ ಈ ಲೆಸನ್ ಪೂರ್ತಿ ಫಾರ್ಮುಲಾ ಬೇಸ್ಡೇ ಇರೋದು ಅಂತ. ಸೊ ಅದಕ್ಕೋಸ್ಕರ ನಾನು ಎಲ್ಲ ಫಾರ್ಮುಲಾಸ್ನ ಒಂದು ಕಡೆ ಲಿಸ್ಟ್ ಮಾಡಿದ್ದೀನಿ. ಹೋಪ್ಸು ಯಾವುದು ಮಿಸ್ ಆಗಿಲ್ಲ ಅಂತ. ಆಗಿದ್ರೆ ಕಮೆಂಟ್ ಮಾಡಿ, ಇಲ್ಲ ನಾನು ಇನ್ನೊಂದು ಚೆಕ್ ಮಾಡಿಬಿಟ್ಟು ಕೂಡ ಹೇಳ್ತೀನಿ ನಿಮಗೆ. ಆಲ್ಮೋಸ್ಟ್ ಎಲ್ಲ ಫಾರ್ಮುಲಾಸ್ನ ಕವರ್ ಮಾಡಿದ್ದೀನಿ. ಸೊ ಫಸ್ಟ್ ಫಾರ್ಮುಲಾ ಏನು ಅಂದರೆ ನೋಡಿ, AN ಇದು AN = A + n - 1 × D. ಇದು ಫಸ್ಟ್ ಫಾರ್ಮುಲಾ ಆಗುತ್ತೆ. ಮತ್ತು ಈ ಫಾರ್ಮುಲಾ ತುಂಬ ಯೂಸ್ ಆಗುತ್ತೆ. 2 ಮಾರ್ಕ್ಸ್ಗೆ ಒಂದು ಕ್ವೆಶ್ಚನ್ ಇರುತ್ತೆ ಈ ಫಾರ್ಮುಲಾ ಬೇಸ್ಡ್. ಇದನ್ನ ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ. ಬಟ್ ನೀವು ಫಸ್ಟ್ ಫಾರ್ಮುಲಾ ಯಾವುದಿದೆ ಅಂತ ನೋಡಬೇಕು. AN ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾಗ ಈ ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ SN ಅಂತ ಒಂದು ಬರುತ್ತೆ. SN ಅಂತ ಬಂದಾಗ ಸೆಕೆಂಡ್ ಫಾರ್ಮುಲಾ ಯೂಸ್ ಮಾಡಬೇಕು. SN ಒಳಗೆ ಎಷ್ಟೊಂದು ಥರದ ಫಾರ್ಮುಲಾಸ್ ಬರ್ತಾ ಹೋಗುತ್ತೆ. ಇವಾಗ ಅಕಸ್ಮಾತ್ ನಮಗೆ A ಮತ್ತು AN ಕೊಟ್ಟರೆ, AN ಅಂದರೆ ಲಾಸ್ಟ್ ಟರ್ಮ್, AN ಅಂತ ಕೂಡ ಕರಿತೀವಿ, ಅದನ್ನು L ಅಂತ ಕೂಡ ಕರಿತೀವಿ. ಆವಾಗ ನಾವು ಈ ಥರ್ಡ್ ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ. ಸೊ ನಾನು 2 ಬರೆದಿದ್ದೀನಿ ನೋಡಿ. SN = n/2. n ಬೈನ ಈ ಥರ ಬರುತ್ತೆ. ಸೊ ಇದರೊಳಗೆ ಬೈ ಕೆಳಗಡೆ ಕೊಡಲ್ಲ. ಸೊ ಈ ಥರ ಸ್ಲಾಶ್ ಹಾಕ್ತೀನಿ. n/2 ಅಂದರೆ ನಾವು ಮಾಮೂಲಿ ಬರುವಾಗ ಈ ಥರ ಬರ್ತೀವಿ. ಓಕೆನಾ? SN = n/2 × A + AN ಅಥವಾ SN = n/2 A + L. L ಅಂದ್ರೂ ಕೂಡ ಒಂದೇ, AN ಅಂದ್ರೂ ಕೂಡ ಒಂದೇ. ಓಕೆನಾ? ನೆಕ್ಸ್ಟ್ ಸಮ್ ಆಫ್ ದ ಫಸ್ಟ್ ನ್ಯಾಚುರಲ್ ನಂಬರ್ಸ್. ನಿಮಗೆ MCQ ಕೇಳೋ ತುಂಬ ಚಾನ್ಸಸ್ ಐತಲ್ಲ. ಸಮ್ ಆಫ್ ದ ನ್ಯಾಚುರಲ್ ನಂಬರ್ಸ್ ಅಂತ ಕೇಳಿದಾಗ SN = n × n+1/2 ಇದು ಹೋಲ್ 2 ಬರುತ್ತೆ. ಅಂದರೆ ಬರೀತೀನಿ ನೋಡಿ ಒಂದ್ಸತಿ. SN = n+, ಒಂದು ನಿಮಿಷ ಜಾಗ ಸಾರಲ್ಲ,
ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಎನ್ ಪ್ಲಸ್ 1 ಇಂಟು 2 ಬೈ 2 ಓಕೆನಾ, ಹೋಲ್ ಬೈ 2 ಅಂತ ಬರ್ತೀವಿ. ಅಂದರೆ ಎನ್ ಪ್ಲಸ್ 1 ಬೈ 2 ಹೋಲ್ ಬರುತ್ತೆ, ಬರೀ ಎನ್ ಪ್ಲಸ್ 1 ಮಾತ್ರ ಅಲ್ಲ, ಹೋಲ್ ಬರಬೇಕು ಅಂತ ಹೇಳ್ತಿದ್ದೀನಿ ಅಷ್ಟೇ. ನೆಕ್ಸ್ಟ್ ಆಡ್ ನ್ಯಾಚುರಲ್ ನಂಬರ್ಸ್ ಅಂತ ಬಂದಾಗ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಸ್ಕ್ವೇರ್. ಈ ಸ್ಕ್ವೇರ್ನ ಟೈಪಿಂಗ್ ಮಾಡುವಾಗ ಮೇಲ್ಗಡೆ ಹೋಗಲ್ಲ ಅಂತ ಹಿಂಗೆ ಬರೀತಾರೆ, ಬಟ್ ಇದು ಸ್ಕ್ವೇರ್ ಓಕೆನಾ. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಸ್ಕ್ವೇರ್. ಇದು ಯಾವಾಗ ಅಂದರೆ ಆಡ್ ನ್ಯಾಚುರಲ್ ನಂಬರ್ಸ್ ಯಾವುದು ಫಾರ್ಮುಲಾ ಅಂತ ಕೇಳಿದ್ರೆ ಎನ್ ಸ್ಕ್ವೇರ್ ಅಂತ ಬರಬೇಕು. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಸ್ಕ್ವೇರ್. ಈವನ್ ನ್ಯಾಚುರಲ್ ನಂಬರ್ಸ್ಗೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಎನ್ ಪ್ಲಸ್ 1. ಇಲ್ಲಿ ಬೈ ಬರಲ್ಲ, ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಎನ್ ಪ್ಲಸ್ 1 ಅಷ್ಟೇ ಬರೋದು. ನೆಕ್ಸ್ಟ್ ಟರ್ಮ್ಸ್ ಕೂಡ 1 ಮಾರ್ಕ್ ಅಥವಾ 1 ಮಾರ್ಕ್ ಸಮ್ಸ್ಗೆ ಕೇಳೋ ಚಾನ್ಸಸ್ ತುಂಬ ಇದೆ. MCQ ಆನ್ಸರ್ ದ ಫಾಲೋಯಿಂಗ್ ಅಂತ ಕೇಳ್ತಾರೆ. ಅವಾಗ ಈ ಟರ್ಮ್ಸ್ನ ನೆನ್ಪಿಟ್ಕೋಬೇಕು. ಇದು ತುಂಬ ಈಸಿ. ಫಸ್ಟ್ A1 ಅಂದರೆ A2 ಅಂದರೆ A ಪ್ಲಸ್ ಡಿ, A3 ಅಂದರೆ A ಪ್ಲಸ್ 2D. ಈ ಥರ ಒಂದೊಂದೇ ಡಿಕ್ರೀಸ್ ಆಗಿ ಹೋಗ್ತಾ. ಇವಾಗ ನೋಡಿ A4 ಎಷ್ಟು ಅಂತ ಕೇಳಿದ್ರೆ A ಪ್ಲಸ್ 3D ಅಂತ ಬರಬೇಕು ಓಕೆನಾ. A ಪ್ಲಸ್ 3D. ಅದೇ A35 ಕೇಳಿದ್ರೆ ಅನ್ಕೊಳ್ಳಿ A ಪ್ಲಸ್ ಎಷ್ಟು ಬರೀತೀರಾ 34D ಅಂತ ಬರಬೇಕು. ಅಂದರೆ ನೀವು ಸಮ್ ಮಾಡ್ತಾ ಹೋಗುವಾಗ ನಿಮಗೆ ಇದೆಲ್ಲ ನೀಟಾಗಿ ಅರ್ಥ ಆಗುತ್ತೆ. ಫಸ್ಟ್ ಫಾರ್ಮ್ಲೆಸ್ ನೀವು ಕಲ್ತ್ಕೊಳ್ಳಬೇಕು. ಫಾರ್ಮ್ಲೆಸ್ ಬಂದರೆ ಮಾತ್ರ ಈ ಲೆಸನ್ ಪೂರ್ತಿ ಅರ್ಥ ಆಗೋದು ಬರೋದು. ಸೊ ನಿಮಗೆ ಎಕ್ಸಸೈಸ್ 1.1 ಶುರು ಮಾಡೋಣ. 1.1 ಒಳಗೆ ಹಲವಾರು ಕ್ವಶನ್ಸ್ ಇದೆ. ಸೊ ನಾನು ಏನು ಹೇಳ್ತೀನಿ ಅಂದರೆ ಇದು ಎಲ್ಲ ಕೂಡ ಇಂಪಾರ್ಟೆಂಟ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಇದರೊಳಗೆ ಕೇಳೋ ಚಾನ್ಸಸ್ ತುಂಬ ಇದೆ. 1.1 ಒಳಗೆ ಎಕ್ಸಾಮ್ ಬೇಸ್ ನೋಡಿದ್ರೆ ತುಂಬ ಕಮ್ಮಿ ಕೇಳೋದು. ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಮಾಡಲ್ಲ ಅಂತಲ್ಲ, ಬಟ್ ತಿಳ್ಕೊಳ್ಳಿ. ಬೇಸಿಕ್ ಇದೆಲ್ಲ, ಇದನ್ನು ಅರ್ಥ ಆಗ್ಬಿಟ್ಟು ನೀವು ಮುಂದೆ ಸಮ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೀವು ಎಲ್ಲರೂ ಮಾಡಲ್ಲ, ಇವಾಗ ಮಾಡಿದ್ರೆ ವೀಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ. ಬೇಸಿಕ್ ಏನಿದೆ ನನಗೆ ಒಂದೊಂದೇ ಕ್ವಶನ್ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಕ್ವಶನ್ಸ್ನ ನೀವೇ ಟ್ರೈ ಮಾಡಿ ಓಕೆನಾ. ನೋಡಿ ಇಲ್ಲಿ ಫಸ್ಟ್ ಕ್ವಶನ್ ಏನಿದೆ ಅಂದರೆ In which of the following situation does the list of the numbers involved make an arithmetic progression and why? ಸೊ ಏನು ಕೇಳಿದರೆ ಒಂದಿಷ್ಟು ಲಿಸ್ಟ್ ಕೊಟ್ಟಿದ್ದಾರೆ ಅವರು. ಈ ಲಿಸ್ಟಲ್ಲಿ ಯಾವ್ದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗಿದೆ ಮತ್ತು ಏನಕ್ಕಿದೆ ಅಂತ ಕೇಳ್ತಿದ್ದಾರೆ. ಸರಿನಾ, ಅದರೊಳಗೆ ಸಬ್ ಕ್ವಶನ್ ಫಸ್ಟ್ ಬಂದ್ಬಿಟ್ಟು ದ ಟ್ಯಾಕ್ಸಿ ಫೇರ್ ಆಫ್ಟರ್ ಈಚ್ ಕಿಲೋಮೀಟರ್ ವೆನ್ ದ ಫೇರ್ ಈಸ್ ₹15 ಫಾರ್ ದ ಫಸ್ಟ್ ಕಿಲೋಮೀಟರ್ ಆ್ಯಂಡ್ ₹8 ಫಾರ್ ಈಚ್ ಅಡಿಷನಲ್ ಕಿಲೋಮೀಟರ್ ಅಂತ ಹೇಳಿದ್ದಾರೆ. ಸೊ ಇದು ಒಂಥರ ವರ್ಡ್ ಪ್ರಾಬ್ಲಮ್ಸ್ ಥರ ಇದೆ ಅಲ್ವಾ. ಸೊಲ್ಯೂಷನ್ ಒಂದೊಂದು ಸ್ಟೆಪ್ ನೋಡ್ಕೊಂಡು ಹೋಗೋಣ. ಟ್ಯಾಕ್ಸಿ ಫಾರ್ ದ ಫಸ್ಟ್ ಕಿಲೋಮೀಟರ್ ಅವ್ರು ಗಿವನ್ ಏನು ಕೊಡ್ತಾರೆ ಅದನ್ನು ಬರ್ಕೋಬೇಕು. ಫಸ್ಟ್ ಟ್ಯಾಕ್ಸಿ ಫಾರ್ ದ ಫಸ್ಟ್ ಕಿಲೋಮೀಟರ್ ಎಷ್ಟು ₹15 ಹೌದಾ. ಟ್ಯಾಕ್ಸಿ ಫಾರ್ ದ ಫಸ್ಟ್ 2 ಕಿಲೋಮೀಟರ್ಸ್ ಇವಾಗ ಅವರು ₹15 ಅಂತ ಹೇಳಿದ್ದಾರೆ. ಆಮೇಲೆ ನೆಕ್ಸ್ಟ್ ಅಡಿಷನಲ್ ಆಗಿ ₹88 ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ ಇಟ್ ಇಸ್ ವೆರಿ ಈಸಿ ಟು ಡು. ಇವಾಗ 15 ಕೊಟ್ಟಿದ್ದಾರೆ ಪ್ಲಸ್ 8 ಮಾಡಬೇಕು. ಸೊ ನಮಗೆ ಫಸ್ಟ್ 2 ಕಿಲೋಮೀಟರ್ಸ್ ಸಿಕ್ಬಿಡುತ್ತೆ. ಆನ್ಸರ್ ಎಷ್ಟು 23 ಕಿಲೋಮೀಟರ್ಸ್. ನೋಡಿ 1 ಕಿಲೋಮೀಟರ್ ಹೋಗಬೇಕಂದ್ರೆ ₹15 ಆದರೆ 2 ಕಿಲೋಮೀಟರ್ ಹೋಗಬೇಕಂದ್ರೆ ಎಷ್ಟು ಅಂತ ಹೇಳಿದ್ದಾರೆ. ಈಚ್ ಕಿಲೋಮೀಟರ್ಗೆ ₹8 ಅಂತ ಕೂಡ ಹೇಳಿದ್ದಾರೆ ಅಲ್ವಾ. ಸೊ ನಾವು ಆ್ಯಡ್ ಮಾಡ್ಕೊಂಡು ಹೋಗ್ಬೇಕಿದ್ನ. ಟ್ಯಾಕ್ಸಿ ಫಾರ್ ದ ಫಸ್ಟ್ 3 ಕಿಲೋಮೀಟರ್ಸ್ ಎಷ್ಟಾಗುತ್ತೆ 23 ಪ್ಲಸ್ 8. ಇವಾಗ ನಮಗೆ A2 ಏನು ಬಂದಿರುತ್ತೆ ಅದನ್ನು ಇಲ್ಲಿ ಥರ್ಡ್ ಟರ್ಮ್ ಅಂತ ತಗೊಂಡು A3 ಪ್ಲಸ್ 23 ಪ್ಲಸ್ 8 ಅಂತ ಮಾಡಿದಾಗ ನಮಗೆ ₹31 ಬರುತ್ತೆ. ನೆಕ್ಸ್ಟ್ ಫೋರ್ತ್ ಟರ್ಮ್ ಏನು ನೆಸೆಸಿಟಿ ಇಲ್ಲ, ಬಟ್ ಏನಾದರೂ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಮ್ಗೆ ಬೇಕು ಅಂದರೆ ಅಂತ ಸೇಫ್ಟಿ ಅಂತ ಮಾಡಿಟ್ಕೋಬೇಕು ಅಷ್ಟೇ. ಇಲ್ಲಾಂದರೆ ಅದೇನು ನೆಸೆಸಿಟಿ ಇಲ್ಲ. ಟ್ಯಾಕ್ಸಿ ಫಾರ್ ದ ಫಸ್ಟ್ 4 ಕಿಲೋಮೀಟರ್ಸ್ 31 ಪ್ಲಸ್ 8 ಇಸ್ ₹39 ಓಕೆನಾ. ಫಸ್ಟ್ ಹೇಗೆ ತೊಗೋಬೇಕು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಅರ್ಥ ಆಯ್ತಾ. ನೆಕ್ಸ್ಟ್ ಇವಾಗ ತೊಗೊಂಡು A1 ಗೊತ್ತಾಯಿತು, A2 ಗೊತ್ತಾಯಿತು, A3 ಗೊತ್ತಾಯಿತು, A4 ಕೂಡ ಗೊತ್ತಾಗಿದೆ ನಮಗೆ. ಸೊ ಕಾಮನ್ ಡಿಫರೆನ್ಸ್ ಕಂಡುಹಿಡಬೇಕು ಅಂದರೆ ಒಂದು ಫಾರ್ಮುಲಾ ಏನಿದೆ ಹೇಳಿದೆ, ಏನು D is equal to A2 minus A1 ಅಲ್ವಾ. ಸೊ ಈಗ A2 ಏನಿದೆ A2 ನಾವು A1 ಜೊತೆಗೆ ಮೈನಸ್ ಮಾಡಬೇಕು. A2 ಎಷ್ಟು 23 ಬಂದರೆ A2 23 minus A1 15 ಆಗುತ್ತೆ ಇಸ್ ಈಕ್ವಲ್ ಟು ₹8 ಬರುತ್ತೆ ನಮಗೆ ಅಲ್ವಾ. ಇವಾಗ A2 minus A1 is equal to 23 minus 15 is equal to 8. ನೆಕ್ಸ್ಟ್ A3 minus A2 is equal to 31 minus 23 is equal to 8. ಇಲ್ಲಿ ಕೂಡ ಅಂತ 8 ಬಂತು. ಸೊ ನೆಕ್ಸ್ಟ್ ಸ್ಟೆಪ್ ಕೂಡ ಚೆಕ್ ಮಾಡೋಣ, ಯಾಕಂದರೆ ಎರಡು ಸೇಮ್ ಸಿಕ್ಬಿಡ್ತು ಅಂತ ಬಿಟ್ಬಿಡಬಾರ್ದು. ಕೆಲವೊಂದು ಸತಿ ನೆಕ್ಸ್ಟ್ ಥರ್ಡ್ ಸ್ಟೆಪ್ಪಲ್ಲಿ ವೇರಿ ಆಗ್ಬಿಡುತ್ತೆ. ಸೊ A3 is equal to A2 minus A1. ಸೊ A4 is equal to A3 minus A4 minus A3 is equal to 39 minus 31 is equal to 8. ಸೊ ಇಲ್ಲೂ ಕೂಡ 8 ಬಂತು. ನಿಮಗೆ ಇನ್ನೂ ಏನಾದರೂ ಇಲ್ಲ ನನಗೆ ಕನ್ಫರ್ಮ್ ಇಲ್ಲ ಅಂತ ಅಂದರೆ ಇನ್ನೊಂದು ಸ್ಟೆಪ್ ಮಾಡ್ಬೋದು, ಬಟ್ ನೆಸೆಸಿಟಿ ಇಲ್ಲ. ತ್ರೀ ಆನ್ಸರ್ ಸೇಮ್ ಇದ್ದರೆ ನೆಕ್ಸ್ಟ್ ಕೂಡ ಸೇಮ್ ಬಂದೇ ಬರುತ್ತೆ, ಬಟ್ 3 ಸ್ಟೆಪ್ಸ್ ಮಾತ್ರ ನೀವು ಮಾಡಲೇಬೇಕಾಗುತ್ತೆ. ಸೊ ಇವಾಗ ನಮಗೆ 8 ಈಸ್ ಕಾನ್ಸ್ಟೆಂಟ್ ಅಲ್ವಾ. 8 ಎಲ್ಲ ಕಡೆನೂ ಕಾನ್ಸ್ಟೆಂಟ್ ಆಗಿ ಬಂದ್ಬಿಡ್ತು ನಮಗೆ. ಫಸ್ಟ್ ಸ್ಟೆಪ್ಪಲ್ಲಿ ಬಂತು, ಸೆಕೆಂಡಲ್ಲಿ ಬಂತು, ಥರ್ಡಲ್ಲಿ ಬಂತು. ಸೊ ಇಟ್ ಈಸ್ ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ನಾವು ಹೇಳ್ಬೋದು. ಅರ್ಥ ಆಯ್ತು ಸಮ್ಮು ತುಂಬ ಈಸಿ ಇದೆ. ಫಸ್ಟ್ ನಾವೇನು ಅಂದರೆ A1 A2 A3ನ ಕನ್ವರ್ಟ್ ಮಾಡ್ಕೋಬೇಕು. ಕನ್ವರ್ಟ್ ಮಾಡ್ಕೊಂಡ ತಕ್ಷಣ ನಮಗೆ D is equal to A2 minus A1 ಅಂತ ಫಾರ್ಮುಲಾ ಹಾಕೊಂಡು ಹೋದರೆ ಬಂದ್ಬಿಡುತ್ತೆ. ನೆಕ್ಸ್ಟ್ ನೋಡಿ ಬಿ ಕ್ವೆಶ್ಚನ್ ಇದೆ. The amount of air present in a cylinder when a vacuum pump removes 1/4 of the following remaining fourth of the air remaining in a cylinder at a time ಅಂತ ಕೇಳಿದ್ದಾರೆ. ಸೊ ನಮಗೆ ಏನು ಕಂಡುಹಿಡಬೇಕು, amount of air present in a cylinder, amount of air ಇದೆ ಸಿಲಿಂಡರಲ್ಲಿ when a vacuum pump removes, vacuum ಪಂಪಲ್ಲಿ 1/4 of the air remaining in the cylinder at a time ಕಂಡುಹಿಡಬೇಕಾಗಿದೆ ಇಲ್ಲಿ. ಸೊ ಹೌದಾ, ಈಗ let the air present initially B1 ಅಂತ ತೊಗೊಂಡಿದ್ದೀನಿ ನಾನು ಏನು ಹೇಳ್ತೀನಿ ಅಂದರೆ ಇವಾಗ ಫಸ್ಟ್ ನಾನು ಹೇಗೆ ಮಾಡ್ತೀನಿ ಸೇಮ್ ಇದು ಆಗಿ ಬರುತ್ತೆ. ಒಂದ್ಸತಿ ಟ್ರೈ ಮಾಡಿದ್ದೀನ, ಅರ್ಥ ಆಗಿಲ್ಲ ಅಂತ ಕಮೆಂಟ್ ಮಾಡಿ ನಾನು ಎಕ್ಸ್ಟೆಂಡ್ ಮಾಡ್ತೀನಿ ಓಕೆನಾ. ಟ್ರೈ ಯುವರ್ ಸೆಲ್ಫ್. ಸೊ ಏನು ತೊಗೋಬೇಕು ಅಂತ ಕೂಡ ಹೇಳಿದ್ದೀನಿ. A ಬಂದುಬಿಟ್ಟು A1 ತೊಗೊಂತೀವಿ. ಇನಿಷಿಯಲಿ A1 ಅಂದರೆ A1 ಆಗುತ್ತೆ. ತೊಗೊಂಡ್ಬಿಟ್ಟು ಒಂದ್ಸತಿ ಟ್ರೈ ಮಾಡಿ, ಈಸಿ ಇದೆ ಸಮ್, ಕಷ್ಟ ಇಲ್ಲ ಇದೇನು. ನೆಕ್ಸ್ಟ್ ಥರ್ಡ್ ಸಮ್ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಹಾಗೆ ದ ಕಾಸ್ಟ್ ಆಫ್ ದ ಇದನ್ನು ಕೂಡ ನೀವು ಟ್ರೈ ಮಾಡಿ, ಗೊತ್ತಾಗುತ್ತೆ. ದ ಕಾಸ್ಟ್ ಆಫ್ ಅ ಡಿಗ್ಗಿಂಗ್ ವೆಲ್ ಆಫ್ಟರ್ ಎವ್ರಿ ಮೀಟರ್ ಆಫ್ ಡಿಗ್ಗಿಂಗ್ ವೆನ್ ಇಟ್ ಕಾಸ್ಟ್ 150 ಫಾರ್ ದ ಫಸ್ಟ್ ಮೀಟರ್ ಆ್ಯಂಡ್ ರೈಸಸ್ ಬೈ 50 ಫಾರ್ ಈಚ್ ಸಬ್ಸ್ಟೆಂಟ್. ₹50 ಫಾರ್ ಈಚ್ ಸಬ್ಸ್ಟೆಂಟ್ ಮೀಟರ್. ಸೊ ಕಾಸ್ಟ್ ಆಫ್ ದ 1 ಮೀಟರ್ ಎಷ್ಟು ₹150 150 A1 ಇದೆ. ನೆಕ್ಸ್ಟ್ 50 ಆಡ್ ಆಗ್ತಾ ಹೋಗುತ್ತೆ ಇದಕ್ಕಷ್ಟೇ. 150 ಪ್ಲಸ್ 50 200 ಆಗುತ್ತೆ. 200 ಪ್ಲಸ್ 50 250 ಆಗುತ್ತೆ. ಸೊ ನಮಗೆ A1 A2 A3 ಎಲ್ಲ ಸಿಕ್ತು. ಇವಾಗ A2 ಇಂದ A1 ಮೈನಸ್ ಮಾಡಿದ್ರೆ D ಸಿಗುತ್ತೆ. D ಅಂದರೆ ಕಾಮನ್ ಡಿಫರೆನ್ಸ್ ಸಿಗುತ್ತೆ ಓಕೆನಾ. ಈಗ ಅದೇ ಥರ ಮೈನಸ್ ಮಾಡ್ತಾ ಹೋಗ್ತೀವಿ. ಮೈನಸ್ ಮಾಡಿದಾಗ ನಮಗೆ 15 ಆನ್ಸರ್ ಬರುತ್ತೆ ಓಕೆನಾ. ಸೊ 50 ಕಾನ್ಸ್ಟೆಂಟ್ ಆಗಿ ಬರೋದ್ರಿಂದ ದಿಸ್ ಈಸ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಅಂದರೆ ದ ಸೀಕ್ವೆನ್ಸ್ ಸೇಮ್ ಇದೆ ಅಲ್ವಾ. ಸೊ ಇಟ್ ಈಸ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ನಾವು ಹೇಳ್ಬೋದು. ಅರ್ಥ ಆಯ್ತಾ. ನೆಕ್ಸ್ಟ್ ಹೋದಾಗ ಫೋರ್ತ್ ಸಮ್ ಇದೆ. ಅದು ಫೋರ್ತ್ ಸಮ್ ಕೊಡಲ್ಲ ಇದನ್ನೆಲ್ಲ, ನೀವು ಒಂದ್ಸತಿ ಬೇಕಾದ್ರೆ ಟ್ರೈ ಮಾಡ್ಬೋದು ಅಷ್ಟೇ. ಸೊ ನಾನು ಇಂಪಾರ್ಟೆಂಟ್ ಯಾವುದಿದೆ ಅದನ್ನು ಮಾತ್ರ ಮಾಡ್ತಿದ್ದೀನಿ. ಸುಮ್ಮನೆ ಎಲ್ಲನೂ ಲಾಗ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಇಷ್ಟ ಇಲ್ಲ. ಇಂಪಾರ್ಟೆಂಟ್ ಯಾವುದಿದೆ, ನೀವು ಬೇಸಿಕ್ ಯಾವುದು ಬೇಕು, ನಾನು ಯಾವುದಾದ್ರೂ ಒಂದು ಸಮ್ ಬಿಡ್ತಾ ಇದ್ದೀನಿ ಅಂದರೆ ಆ ಸಮ್ಸ್ ಬರಲ್ಲ ಅಂತಲೇ ಅರ್ಥ. ಅದ್ರಿಗೂ ಎಕ್ಸಸೈಸ್ 1.1 ಅಂತೂ ಯಾವ ಸಮ್ಸು ಕೇಳ, ನಿಮ್ಗೆ ಕೇಳಿದ್ರೆ ನಿಮ್ಮ ಮಂತ್ಲಿ ಟೆಸ್ಟಲ್ಲಿ ಮತ್ತು ಮಾಮೂಲಿ FS ಅಲ್ಲಿ ಕೇಳ್ಬೋದು ಹೊರತು ಫೈನಲ್ ಎಕ್ಸಾಮ್ ಅಂತೂ ಈ ಸಮ್ಸ್ ಯಾವುದು ಬರೋದಿಲ್ಲ. ಯಾವುದಾದ್ರು ಸಮ್ ಬರುತ್ತೆ ಅಂತ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಓಕೆನಾ. ನೆಕ್ಸ್ಟು
ಸೆಕೆಂಡ್ ಕ್ವೆಶ್ಚನ್ ನೋಡ್ಕೊಳ್ಳಿ, ರೈಟ್ ಫಸ್ಟ್ 4 ಟರ್ಮ್ಸ್ ಆಫ್ ದ AP when the first term A and the common difference are given as. ಸೊ ಏನು ಹೇಳ್ತಾರೆ, ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ, ಕಾಮನ್ ಡಿಫರೆನ್ಸ್ ಕೊಟ್ಟಿದ್ದಾರೆ. ಸೊ ನಾವು ಇದನ್ನ ಇಟ್ಕೊಂಡು ಇವೆರಡೂ ಇಟ್ಕೊಂಡು A1 A2 A3 A4 ನ ಕಂಡುಹಿಡಬೇಕು. ಓಕೆನಾ, ನೋಡಿ A = 10, D = 10, ಎರಡೂ 10 10 ಇದೆ. ಸೊ ನಾನು ನಿಮಗೆ ಜನರಲ್ ಟರ್ಮ್ ಅಂತ ಹೇಳಿದೆ, ಜನರಲ್ ಟರ್ಮ್ ಜನರಲ್ ಫಾರ್ಮುಲಾ ಅಲ್ಲ, ಸರಿ ಇಲ್ಲಿ ನೋಡಿ, ಟರ್ಮ್ಸಲ್ಲಿ A1 A + D ಇದನ್ನ ಹೇಗೆ ತೊಗೋಬೇಕು ಅಂತ ನಾನು ಹೇಳಿದೆ ನಿಮಗೆ. ಇವಾಗ A1 ಅಂದರೆ ಏನು ತೊಗೊತೀರಾ, A2 ಅಂದರೆ A + D, A3 ಅಂದರೆ ಏನು ತೊಗೊತೀರಾ, A + 2D, A4 ಅಂದರೆ A + 3D. ಸೊ ಇಲ್ಲಿ ಯಾವ ನಂಬರ್ ಇದೆ ಅದರದೊಂದು ಬ್ಯಾಕ್ ಬರುತ್ತೆ ಈ ನಂಬರ್. ಅಂದರೆ 4 ಅಂತ ಇಲ್ಲಿದ್ರೆ ಇಲ್ಲಿ 3 ಬರುತ್ತೆ, ಇಲ್ಲಿ 5 ಇದ್ದರೆ ಇಲ್ಲಿ 4 ಬರುತ್ತೆ, ಇಲ್ಲಿ 7 ಇದ್ದರೆ ಇಲ್ಲಿ 6 ಬರುತ್ತೆ. ಈ ಥರ ಒಂದೊಂದು ನಂಬರ್ ಬ್ಯಾಕ್ ಹೋಗ್ತಾ ಹೋಗುತ್ತೆ. ಇವಾಗ ನೋಡಿ A = 10, D = 10. ಸೊ A2 ಅಂದರೆ ಏನಾಗುತ್ತೆ, A1 ಅಂದರೆ A2 ಅಂದರೆ A + D, A + D ಅಂದರೆ ಎಷ್ಟು, A ಕೊಟ್ಟಿದ್ದಾರೆ D ಕೊಟ್ಟಿದ್ದಾರೆ, A 10 + 10 20 ಆಯಿತು. ಆಯಿತಾ, ಫಸ್ಟ್ 10 ಬಂತು, ನೆಕ್ಸ್ಟ್ 20 ಬಂತು. ನೆಕ್ಸ್ಟ್ A3 ಅಂದರೆ ಏನು, A + 2D ಅಲ್ವಾ, A + 2D, A ಅಂದರೆ 10, 2 ಇಂಟು ಮತ್ತೆ 10 ಬರುತ್ತೆ, D 10. ಸೊ A 10 + 2 10 20, 10 + 20 30 ಬಂತ, ಇಲ್ಲಿ 30 ಆನ್ಸರು. ಸೊ ಇಲ್ಲಿ 30 ಬಂದಿದೆ ಅಲ್ವಾ. ನೆಕ್ಸ್ಟ್ A + 3D, A ಅಂದರೆ 10 + 3 ಹಾಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕೂಡ 10 ಬರುತ್ತೆ, 10 + 30 ಎಷ್ಟು 40, 10 + 30 ಎಷ್ಟು 40 ಆಯಿತು. ಸೊ ನಮಗೆ ಇವಾಗ ಫಸ್ಟ್ 4 ಟರ್ಮ್ಸ್ ಇತ್ತು. ಏನು ಫಸ್ಟ್ 4 ಟರ್ಮ್ಸು 10, 20, 30, 40. ಸೊ ಇದನ್ನ ಎಲ್ಲ ಸಮ್ಸು ಇದರೊಳಗೆ ಆಲ್ಮೋಸ್ಟ್ 5 ಸಮ್ಸ್ ಇದೆ. 5 ಸಮ್ಸ್ ಕೂಡ ಇದೇ ಥರ ಮಾಡೋದು. ಒಂದು ಮಾತ್ರ ನಿಮಗೆ ಡೆಸಿಮಲ್ ಪಾಯಿಂಟ್ ಎಲ್ಲ ಬರುತ್ತೆ, ಅಥವಾ ಒಂದು ಸ್ವಲ್ಪ ಕೇರ್ಫುಲ್ ಮಾಡಿ ಅಷ್ಟೇ, ಏನಿಲ್ಲ, ಈಸಿನೇ ಇದೇ ಥರ ಮೈನಸ್ ಮಾಡ್ಕೊಂಡು ಹೋಗಬೇಕು. ಒಂದೊಂದನ್ನೇ ಈಸಿ ಇದೆ ಸಮ್ಸು ಮಾಡಿ. ಹಾಗೆ ಈ ಸಮ್ಸು ನಾನು ಹೇಳ್ತೀನಿ ಮತ್ತೆ ಕೂಡ ಕೊಡಲ್ಲ, ಅಷ್ಟೊಂದು ಕೊಡಲ್ಲ, ಏನೇ ಇದು ನಿಮ್ಮ FSL ಮಾತ್ರ ಕೊಡೋದು. ಸೊ ನಾನು ಏನು ಹೇಳ್ತೀನಿ ಅಂದರೆ ಈ ಥರ ಎಲ್ಲ ಅಂಡರ್ಲೈನ್ ಮಾಡಿ, ಅದು ಯಾರು ನಾನು ಔಟ್ ಆಫ್ ಔಟ್ ತೆಗಿಬೇಕು ಅಂತ ಇದ್ದೀರಾ ಅವರೆಲ್ಲರೂ ಆನ್ಸರ್ಸ್ ಬಂದ ತಕ್ಷಣ ಅದನ್ನ ಅಂಡರ್ಲೈನ್ ಮಾಡಬೇಕು, ಇಲ್ಲ ಬಾಕ್ಸ್ ಹಾಕಿ. ಸೊ ಇಟ್ ಲುಕ್ಸ್ ಗುಡ್ ಅಲ್ವಾ, ಇನ್ವಿಜಿಲೇಟರ್ನ ನೀವು ಅಟ್ರಾಕ್ಟ್ ಮಾಡ್ತೀರಾ ಇದರಿಂದ ಎಲ್ಲ. ಮತ್ತು ಫಾರ್ಮುಲಾಸ್ ಅಷ್ಟೇ, ನಿಮಗೆ ನನಗೆ ಫಾರ್ಮುಲಾ ಗೊತ್ತು, ಈ ಸಮ್ ಮಾಡೋದು ನನಗೆ ಗೊತ್ತು ಅಂತ ಫಾರ್ಮುಲಾಸ್ ಇಲ್ದಂಗೆ ಡೈರೆಕ್ಟ್ ಅಪ್ಲೈ ಮಾಡ್ಕೊಂಡು ಮಾತ್ರ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಫಾರ್ಮುಲಾಸ್ನ ನೀವು ಮೆನ್ಷನ್ ಮಾಡಬೇಕು, ಯಾಕಂದರೆ ಫಾರ್ಮುಲಾಸ್ ಅಂತಲೇ ಅವರು ಮಾರ್ಕ್ಸ್ ಇಟ್ಟಿರ್ತಾರೆ, ಹಾಫ್ ಮಾರ್ಕ್ಸ್ 1 ಮಾರ್ಕ್ ಅಂತ ಫಾರ್ಮುಲಾಸ್ ಅಂತಲೇ ಇಟ್ಟಿರ್ತಾರೆ. ಸೊ ನೀವು ನಿಮಗೆ ಫಾರ್ಮುಲಾಸ್ ಗೊತ್ತಿದ್ರು ಅಷ್ಟೇ, ಅಥವಾ ಸಮ್ ಮಾಡೋಕ್ಕೆ ಬಂದಿಲ್ಲ ಅಂದರೂ ಅಷ್ಟೇ, ಫಾರ್ಮುಲಾಸ್ ಮಾತ್ರ ಮಸ್ಟ್ ಆ್ಯಂಡ್ ಶುಡ್ ಹಾಕಲೇಬೇಕು ನೀವು. ಸೊ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಎಕ್ಸಸೈಸ್ 1.1 ನಾನು ಹೇಳಿದೆ ಅಲ್ವಾ, ತುಂಬ ಕಮ್ಮಿ ಇದೆ ಕೇಳೋದು, ಯಾವುದು ಕೇಳಲ್ಲ. ಬೇಕಂದರೆ ನಾನು ಈಚ್ ಮೇನಿಂದ ಒಂದೊಂದು ಸಮ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಬಟ್ ಎಕ್ಸಸೈಸ್ 1.2 ಅಲ್ಲಿ ನಿಮಗೆ ಒಂದಿಷ್ಟು ಚೂಸ್ ದ ಕರೆಕ್ಟ್ ಆನ್ಸರು ಮತ್ತು ವಿಚ್ ಟರ್ಮ್ ಆಫ್ ದ AP ಅಂತ ಕೊಟ್ಬಿಟ್ಟು ಒಂದಿಷ್ಟು ಕ್ವಶನ್ಸ್ ಎಲ್ಲ ಕೇಳಿದ್ದಾರೆ. ಆ ಥರ ಸಮ್ಸ್ನ ಹೇಳ್ಕೊಡ್ತೀನಿ, ಯಾಕಂದರೆ ಅದನ್ನು 1 ಮಾರ್ಕ್ ಅಥವಾ 2 ಮಾರ್ಕ್ಸ್ ಕೇಳೋ ಚಾನ್ಸಸ್ ತುಂಬ ಇದೆ. ಮತ್ತು ಇದರೊಳಗೆ ಎಲಿಮಿನೇಷನ್ ಮೆಥಡು ಅಥವಾ SN ಫಾರ್ಮುಲಾ ಈ ಥರದ್ದೆಲ್ಲ ಬರ್ತಾ ಹೋಗುತ್ತೆ. ನಾನು ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ. ಇದು ಬೇಸಿಕ್ ಇಷ್ಟು ಸಾಕು ನಿಮಗೆ, ಇದನ್ನು ಬಿಟ್ಟು ಬೇರೆ ಎಲ್ಲ ತುಂಬ ತಲೆ ಕೆಡಿಸ್ಕೊಬೇಡಿ. ಇಷ್ಟು ಅರ್ಥ ಆಗಿದ್ರೆ ನೀಟಾಗಿ ಇಟ್ಸ್ ಎನಫ್ ಅಂತ ಹೇಳ್ತೀನಿ. ಸೊ ಹೋಪ್ ಅರ್ಥ ಆಗಿದೆ ಅಂತ. ಮ್ಯಾಥ್ಸ್ ಫಸ್ಟ್ ವೀಡಿಯೋ ಆಗಿದೆ ನಂದು, ನಿಮಗೆ ಅರ್ಥ ಆಯ್ತಾ ಇಲ್ವಾ ಅಂತ ಹೇಳಿ, ಏನಾದರೂ ಕರೆಕ್ಷನ್ಸ್ ಕರೆಕ್ಟ್ ಮಾಡ್ಕೊತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.